ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರವಣ ಮನಕಾನಂದ ಬೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳಿಹಪರಂಗಳಲಿಟ್ಟು ಸಲಹುವುದು, ಭುವನ ಪಾವನ ನೆನಪ ಲಕುಮೀಧವನ ಮಂಗಳ ಕಥೆಯು ಪರಮೋತ್ಸವದಿ ಕಿವಿಗೊಟ್ಟಾಲಿಪದು ಭೂಸುರರು ಪ್ರತಿದಿನದಿ. ಶ್ರೋತೃಗಳಿಗೆ ಶ್ರೀ ಬನ್ನಂಜೆ ವಾದಿರಾಜಾಚಾರ್ಯ ವಿರಚಿತ ಸತ್ಕಥಾ ಸಾಗರವೆಂಬ ಕಥಾ ಸರಣಿಯಲ್ಲಿ ಭಗವಂತನ ಅವತಾರಗಳು ಎಂಬ ಕಥೆಗೆ ಸ್ವಾಗತ. ಪರಮಾತ್ಮನ ಮೊದಲಿನ ಅವತಾರವು ಪುರುಷಾವತಾರವು. ಪುರುಷ ರೂಪದಿಂದ ಪರಮಾತ್ಮನು ಪ್ರಳಯ ಕಾಲದ ಕತ್ತಲೆಯನ್ನು ಪಾನ ಮಾಡಿದನು. ಆ ರೂಪವೇ ಎಲ್ಲ ಅವತಾರಗಳಿಗೆ ಬೀಜವಾದದ್ದು. ಆ ಭಗವಂತನೇ ಮಾಯಾದೇವಿಯಲ್ಲಿ ಪುರುಷ ಎಂಬ ಹೆಸರುಳ್ಳ ಬ್ರಹ್ಮದೇವರನ್ನು ಸೃಷ್ಟಿ ಮಾಡುವುದಕ್ಕಾಗಿ ವಾಸುದೇವ ಎಂದು ರೂಪವನ್ನು ಧರಿಸಿದನು. ಅವನೇ ಜಯಾದೇವಿಯಲ್ಲಿ ಸೂತ್ರ ನಾಮಕ ವಾಯುದೇವರನ್ನು ಸೃಷ್ಟಿ ಮಾಡುವುದಕ್ಕಾಗಿ ಸಂಕರ್ಷಣ ಎಂಬ ರೂಪವನ್ನು ಧರಿಸಿದನು. ಆಮೇಲೆ ಅವನೇ ಪ್ರದ್ಯುಮ್ನ ಎಂಬ ರೂಪವನ್ನು ಧರಿಸಿ ಕೃತಿದೇವಿಯಲ್ಲಿ ಸರಸ್ವತಿ ಭಾರತೀಯರನ್ನು ಸೃಷ್ಟಿ ಮಾಡಿದನು. ತರುವಾಯ ಶ್ರೀ ಭಗವಂತನು ಅನಿರುದ್ಧ ಎಂಬ ರೂಪವನ್ನು ಧರಿಸಿ ಶಾಂತಿ ದೇವಿಯಲ್ಲಿ ಬ್ರಹ್ಮಾದಿ ಸಮಸ್ತ ದೇವತೆಗಳನ್ನು ಸ್ಥೂಲ ದೇಹದಿಂದ ಸೃಷ್ಟಿ ಮಾಡಿದನು. ಆಮೇಲೆ ಶ್ರೀ ಭಗವಂತನು ಬ್ರಹ್ಮಚರ್ಯ ಧರ್ಮವನ್ನು ಅನುಷ್ಠಾನ ಮಾಡಿ ತೋರಿಸುವುದಕ್ಕಾಗಿ ಕುಮಾರ ಎಂಬ ಅವತಾರವನ್ನು ಮಾಡಿದನು. ಈ ಕುಮಾರ ರೂಪವು ಬೇರೆ, ಸನತ್ಕುಮಾರರು ಬೇರೆ. ಸನತ್ಕುಮಾರರು ಕಾಮದೇವನ ಅಂಗ. ಈ ಕುಮಾರ ಎನ್ನುವ ರೂಪವು ಭಗವಂತನದ್ದೇ. ಶ್ರೀ ಭಗವಂತನು ಭೂಮಿಯನ್ನು ಉದ್ಧಾರ ಮಾಡಲಿಕ್ಕೂ ಹಿರಣ್ಯಾಕ್ಷ ಅಸುರನನ್ನು ಸಂಹರಿಸಲಿಕ್ಕೂ ವರಾಹಾವತಾರವನ್ನು ಮಾಡಿದನು. ತರುವಾಯ ಭಗವಂತನು ವಿಶಾಲ ಎಂಬ ಮುನಿಗಳಿಂದ ಇತರ ದೇವಿಯಲ್ಲಿ ಮಹಿದಾಸ ಎಂಬ ಹೆಸರಿನಿಂದ ಅವತರಿಸಿ ನಾರದರಿಗೆ ಪಂಚರಾತ್ರಾಗಮವನ್ನು ಉಪದೇಶಿಸಿದನು. ಅದೇ ಭಗವಂತನು ಬದರಿಯಲ್ಲಿ ಯಮದೇವರಿಂದ ಶ್ಯಾಮಲಾದೇವಿಯಲ್ಲಿ ಋಷಿಗಳಿಗೆ ತಪಸ್ಸು ಮಾಡುವ ಕ್ರಮವನ್ನು ತಿಳಿಸುವುದಕ್ಕಾಗಿ ನಾರಾಯಣ ಎಂಬ ಹೆಸರಿನಿಂದ ಅವತರಿಸಿದನು. ತರುವಾಯ ಭಗವಂತನು ಕಪಿಲ ರೂಪದಿಂದ ಅವತರಿಸಿ ಅಸುರಿ ಎಂಬ ಶಿಷ್ಯನಿಗೆ ಪರಮ ಸಾಂಖ್ಯಶಾಸ್ತ್ರವನ್ನು ಉಪದೇಶಿಸಿದನು. ಅದೇ ಭಗವಂತನೇ ಅತ್ರಿ ಋಷಿಗಳಿಂದ ಅವರ ಪತ್ನಿಯಾದ ಅನಸೂಯ ದೇವಿಯಲ್ಲಿ ದತ್ತಾತ್ರೇಯ ಎಂಬ ಹೆಸರಿನಿಂದ ಅವತರಿಸಿದನು. ಅನ್ವೀಕ್ಷಿಕಿ ಎಂಬ ಉತ್ತಮ ತರ್ಕವಿದ್ಯೆಯನ್ನು ಅಲರ್ಕಾದಿ ಶಿಷ್ಯರಿಗೆ ದತ್ತಾತ್ರೇಯ ಅವತಾರದಲ್ಲಿ ಭಗವಂತನು ಉಪದೇಶಿಸಿದನು. ಆ ಭಗವಂತನೇ ರುಚಿ ಪ್ರಜೇಶ್ವರರಿಂದ ಅಕೂತಿ ದೇವಿಯಲ್ಲಿ ಯಜ್ಞ ಎಂಬ ಹೆಸರಿನಿಂದ ಅವತರಿಸಿ ಸ್ವಯಂಭುವ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ಆಳುವವನಾದನು. ಅವನೇ ನಾಭಿರಾಜನಿಂದ ಮೇರುದೇವಿಯಲ್ಲಿ ಋಷಭ ಎಂಬ ಹೆಸರಿನಿಂದ ಅವತರಿಸಿ ಪರಮಹಂಸ ಸನ್ಯಾಸಿಗಳ ಧರ್ಮವನ್ನು ಮಾಡಿ ತೋರಿಸಿದನು. ತರುವಾಯ ಭಗವಂತನು ಮನ್ವಂತರ ಪ್ರಳಯದಲ್ಲಿ ವೈವಸ್ವತ ಮನುವನ್ನು ರಕ್ಷಿಸುವುದಕ್ಕಾಗಿ ಮತ್ಸ್ಯ ರೂಪವನ್ನು ಧರಿಸಿದನು. ಆ ರೂಪದಿಂದಲೇ ಹಯಗ್ರೀವಾಸುರನನ್ನು ಸಂಹರಿಸಿ ಬ್ರಹ್ಮದೇವರಿಗೆ ವೇದಗಳನ್ನು ತಂದುಕೊಟ್ಟನು. ತರುವಾಯ ದೇವತೆಗಳು ಅಸುರರು ಸೇರಿ ಸಮುದ್ರ ಮಥನ ಮಾಡುತ್ತಿರುವಾಗ ಮುಳುಗಿ ಹೋದ ಮಂದರ ಪರ್ವತವನ್ನು ಬೆನ್ನಿನಿಂದ ಎತ್ತಿ ಹಿಡಿಯಲಿಕ್ಕೂ ಬ್ರಹ್ಮಾಂಡವನ್ನೇ ಎತ್ತಿ ಹಿಡಿಯಲಿಕ್ಕೂ ಕೂರ್ಮಾವತಾರವನ್ನು ಮಾಡಿದನು. ಅನಂತರದಲ್ಲಿ ಭಗವಂತನು ಅಪಥ್ಯ ದೋಷವನ್ನು ಪರಿಹರಿಸಲಿಕ್ಕಾಗಿ ಕೈಯಲ್ಲಿ ಅಮೃತ ಕಲಶವನ್ನು ಹಿಡಿದುಕೊಂಡು ಧನ್ವಂತರಿ ಎಂಬ ಹೆಸರಿನಿಂದ ಅವತರಿಸಿದನು. ಆಮೇಲೆ ಅಸುರರನ್ನು ವಂಚಿಸಿ ದೇವತೆಗಳಿಗೆ ಅಮೃತಪಾನ ಮಾಡಿಸಲು ನಾರಾಯಣಿ ಎಂಬ ಸ್ತ್ರೀ ರೂಪವನ್ನು ಧರಿಸಿದನು. ತರುವಾಯ ಭಗವಂತನು ನೃಸಿಂಹಾವತಾರವನ್ನು ಮಾಡಿ ಹಿರಣ್ಯಕಶಿಪುವನ್ನು ಉಗುರಿನಿಂದ ಸೀಳಿ ಸಂಹರಿಸಿದನು. ಆಮೇಲೆ ಪರಮಾತ್ಮನು ಅದಿತಿ ದೇವಿಯರಲ್ಲಿ ಕಶ್ಯಪರಿಂದ ವಾಮನ ಎಂಬ ಹೆಸರಿನಿಂದ ಅವತರಿಸಿ ಬಲಿಯಿಂದ ಭೂಮಿಯನ್ನು ಬೇಡಿ ಇಂದ್ರದೇವರಿಗೆ ಕೊಟ್ಟನು. ತರುವಾಯ ಪರಮಾತ್ಮನು ಜಮದಗ್ನಿ ಋಷಿಗಳಿಂದ ರೇಣುಕಾದೇವಿಯಲ್ಲಿ ಪರಶುರಾಮ ಎಂಬ ಅವತಾರ ಮಾಡಿ ಬ್ರಾಹ್ಮಣ ದ್ರೋಹಿಗಳಾದ ದುಷ್ಟ ಕ್ಷತ್ರಿಯರೆಲ್ಲರನ್ನು 21 ಬಾರಿ ಸಂಹರಿಸಿದನು. ಆಮೇಲೆ 4 ಬಾರಿ ವ್ಯಾಸ ಅವತಾರ ಮಾಡಿದನು. ಆಮೇಲೆ ಹರಿಯು ಕೌಸಲ್ಯಾದೇವಿಯಲ್ಲಿ ದಶರಥ ರಾಜನಿಂದ ರಾಮ ಎಂಬ ಹೆಸರಿನಿಂದ ಅವತರಿಸಿ ಸಮುದ್ರ ನಿಗ್ರಹಾದಿ ಇತರ ಅಸಾಧ್ಯ ಕಾರ್ಯಗಳನ್ನು ಮಾಡಿದನು. ತರುವಾಯ 28ನೇ ದ್ವಾಪರಾಂತ್ಯದಲ್ಲಿ ಪರಾಶರರಿಂದ ಸತ್ಯವತಿಯಲ್ಲಿ ವೇದವ್ಯಾಸ ರೂಪದಿಂದ ಅವತರಿಸಿ ವೇದ ವಿಭಾಗ ಮಾಡಿದನು. ಆಮೇಲೆ ಭಗವಂತನು ವಸುದೇವನಿಂದ ದೇವಕಿಯಲ್ಲಿ ಕೃಷ್ಣ ಎಂಬ ಹೆಸರಿನಿಂದ ಅವತರಿಸಿ ಕಂಸಾದಿಗಳನ್ನು ನಿಗ್ರಹಿಸಿದನು. ತರುವಾಯ ಅಸುರರನ್ನು ಮೋಹಿಸುವುದಕ್ಕಾಗಿ ಬುದ್ಧ ರೂಪವನ್ನು ಧರಿಸಿದನು.
ಕಲಿಯುಗ ಕೃತಯುಗಗಳ ಸಂಧಿಯಲ್ಲಿ ಕಲ್ಕಿ ರೂಪದಿಂದ ಅವತರಿಸಿ ದುಷ್ಟ ರಾಜರನ್ನು ಸಂಹರಿಸುವನು. ವಿಷ್ಣು ಯಶ ಎಂಬ ಹೆಸರುಳ್ಳ ಬ್ರಾಹ್ಮಣನಿಗೆ ಮಗನಾಗಿ ಅವತರಿಸುವನು. ಹಾಗೆಯೇ ಸ್ವಾರೋಚಿಷ ಮನ್ವಂತರದಲ್ಲಿ ವೇದಶಿರ ಎಂಬ ಋಷಿಗಳಿಂದ ತುಷೀತ ಎಂಬ ಅವರ ಪತ್ನಿಯಲ್ಲಿ ವಿಭೂ ಎಂಬ ಹೆಸರಿನಿಂದ ಅವತರಿಸಿದನು. ಬ್ರಹ್ಮಚಾರಿ ರೂಪವುಳ್ಳ ಆ ಭಗವಂತನಿಂದ 28,000 ಮುನಿಗಳು ಅವನ ವ್ರತವನ್ನು ಅಭ್ಯಾಸ ಮಾಡಿದರು. ಮೂರನೆಯದಾದ ಉತ್ತಮನ ಮನ್ವಂತರದಲ್ಲಿ ಧರ್ಮನಿಗೆ ಸೂನೃತಾದೇವಿಯಲ್ಲಿ ಸತ್ಯಸೇನ ಎಂಬ ಹೆಸರಿನಿಂದ ಅವತರಿಸಿದನು. ಆಗಿನ ಇಂದ್ರನಾದ ಸತ್ಯಜಿತನಿಂದ ಸ್ತುತಿಸಲ್ಪಟ್ಟವನಾಗಿ ಅನೇಕ ಯಕ್ಷ ರಾಕ್ಷಸರನ್ನು ಸಂಹರಿಸಿದನು. 4ನೇ ಮನ್ವಂತರದಲ್ಲಿ ತಾಪಸ ಎಂಬ ಮನುವಾಗಿ ಅವತರಿಸಿ ಗಜೇಂದ್ರನನ್ನು ಮೊಸಳೆಯಿಂದ ಬಿಡಿಸಿದನು. 5ನೇ ಮನ್ವಂತರದಲ್ಲಿ ಶುಭ್ರನ ಪತ್ನಿಯಾದ ವಿಕುಂಠಾದೇವಿಯಲ್ಲಿ ವೈಕುಂಠನೆಂಬ ಹೆಸರಿನಿಂದ ಅವತರಿಸಿದನು. ರಮಾದೇವಿಯರಿಂದ ಪ್ರಾರ್ಥಿತನಾಗಿ ವೈಕುಂಠ ಲೋಕವನ್ನು ವ್ಯಕ್ತಪಡಿಸಿದನು. 6ನೇ ಮನ್ವಂತರದಲ್ಲಿ ವೈರಾಜನಿಗೆ ಸಂಭೂತಿ ದೇವಿಯಲ್ಲಿ ಅಜಿತ ಎಂಬ ಹೆಸರಿನಿಂದ ಅವತರಿಸಿದನು. ಆ ರೂಪದಿಂದ ದೇವತೆಗಳಿಂದ ಸಮುದ್ರ ಮಥನ ಮಾಡಿಸಿ ಅಮೃತವನ್ನು ಕೊಡಿಸಿದನು. 7ನೇ ಮನ್ವಂತರದಲ್ಲಿಯೇ ಭಗವಂತನು ಕಶ್ಯಪರಿಂದ ಅದಿತಿ ದೇವಿಯಲ್ಲಿ ವಾಮನ ಎಂಬ ಹೆಸರಿನಿಂದ ಅವತಾರ ಮಾಡಿದನು. 8ನೇ ಮನ್ವಂತರದಲ್ಲಿ ದೇವಗುಹ್ಯನಿಂದ ಸರಸ್ವತಿಯಲ್ಲಿ ಸಾರ್ವಭೌಮ ಎಂಬ ಹೆಸರಿನಿಂದ ಭಗವಂತನು ಅವತರಿಸಿ ಬಲಿಗೆ ಇಂದ್ರ ಪದವಿಯನ್ನು ಕೊಡುವನು. 9ನೇ ಮನ್ವಂತರದಲ್ಲಿ ಆಯುಷ್ಮಾನ್ ಎಂಬುವನಿಂದ ಅಂಬುಧಾರೆಯಲ್ಲಿ ಋಷಭ ಎಂಬ ಹೆಸರಿನಿಂದ ಅವತರಿಸುವನು. ಅವನ ಅನುಗ್ರಹದಿಂದ ಅಕಾಲದ ಅದ್ಭುತ ಎಂದು ಹೆಸರುಳ್ಳ ಇಂದ್ರನು 3 ಲೋಕಗಳನ್ನು ರಕ್ಷಿಸುವನು. 10ನೇ ಮನ್ವಂತರದಲ್ಲಿ ಪ್ರಜೇಶ್ವರರ ಪತ್ನಿಯಲ್ಲಿ ತ್ರಿಮೂರ್ತಿ ಎಂಬ ಹೆಸರಿನಿಂದ ಅವತರಿಸಿ ಲೋಕವನ್ನು ಸಂತೋಷಪಡಿಸುವನು. 11ನೇ ಮನ್ವಂತರದಲ್ಲಿ ಆರ್ಯಕನಿಗೆ ವೈಧೃತಾ ದೇವಿಯಲ್ಲಿ ಧರ್ಮಸೇತು ಎಂಬ ಹೆಸರಿನಿಂದ ಅವತರಿಸಿ 3 ಲೋಕಗಳನ್ನು ರಕ್ಷಿಸುವನು. 12ನೇ ಮನ್ವಂತರದಲ್ಲಿ ಸತ್ಯಮಹಾ ಎನ್ನುವವರಿಂದ ಸೂನೃತಾ ದೇವಿಯಲ್ಲಿ ಸ್ವಧಾಮ ಎಂಬ ಹೆಸರಿನಿಂದ ಅವತರಿಸಿ ಆ ಮನ್ವಂತರವನ್ನು ರಕ್ಷಿಸುವನು. 13ನೇ ಮನ್ವಂತರದಲ್ಲಿ ದೇವಹೋತ್ರನಿಗೆ ಬೃಹತಿ ದೇವಿಯಲ್ಲಿ ಯೋಗೇಶ್ವರ ಎಂಬ ಹೆಸರಿನಿಂದ ಅವತರಿಸಿ ದಿವಸ್ಪತಿ ಎಂದು ಹೆಸರುಳ್ಳ ಆಗಿನ ಇಂದ್ರನಿಗೆ ಸಹಾಯ ಮಾಡುವನು. 14ನೇ ಮನ್ವಂತರದಲ್ಲಿ ನಾರಾಯಣ ಎನ್ನುವವನಿಗೆ ವಿತಾನ ಎಂಬ ಪತ್ನಿಯಲ್ಲಿ ಬೃಹದ್ಭಾನು ಎಂಬ ಹೆಸರಿನಿಂದ ಅವತರಿಸಿ ಅನೇಕ ಯಜ್ಞಗಳನ್ನು ಮಾಡಿ ತೋರಿಸುವನು. ಇನ್ನು ಪರಮಾತ್ಮನ ಕೇಶವಾದಿ 24 ರೂಪಗಳು, ವಿಶ್ವಾದಿ ಸಹಸ್ರ ರೂಪಗಳು, ಪರಾದಿ ಅಮಿತ ರೂಪಗಳು, ಹೀಗೆ ಅನಂತ ರೂಪಗಳು ಇರುವವು. ಭಗವಂತನ ಅವತಾರ ರೂಪಗಳನ್ನು ಎಣಿಸಲಿಕ್ಕೆ ಆಗಲಾರದು. ಈ ಎಲ್ಲ ರೂಪಗಳಿಗೆ ಮೂಲ ರೂಪದಿಂದಲೂ ಪರಸ್ಪರವೂ ಸ್ವಲ್ಪವೂ ಭೇದವಿರುವುದಿಲ್ಲ. ಎಲ್ಲ ಗುಣಗಳಿಂದಲೂ ಎಲ್ಲ ರೂಪಗಳು ಸರ್ವಕಾಲದಲ್ಲಿಯೂ ಪೂರ್ಣವಾಗಿಯೇ ಇರುವವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.